ಏನೇ ಮಾಡ್ಲಿಕ್ಕೆ ಹೊರಟರು ನಾವ್ಯಾಕೆ ಫೇಲ್ಯೂರ್ ಆಗ್ತೀವಿ? ನಾವು ಎಲ್ಲಿಂದಲೋ ಕೇಳಿರ್ತೀವಿ, ಬಿಸ್ನೆಸ್ ಮಾಡ್ಲಿಕ್ಕೆ ಹೊರಟ್ರೆ 10ರಲ್ಲಿ 8 ಫೇಲ್ ಆಗ್ತದೆ ಅಂತ. ನಾವು ಆ 8 ಫೇಲ್ ಆಗಿರುವಂತಹ ವಿಚಾರದ ಕಡೆ ಗಮನ ಕೇಂದ್ರೀಕರಿಸ್ತೇವೆ ಹೊರತು 2 ಬಿಸ್ನೆಸ್ ಸಕ್ಸಸ್ ಆಗಿದೆ, ಸೂಪರ್ ಸಕ್ಸಸ್ ಆಗಿದೆ ಅದ್ರ ಮೇಲಲ್ಲ. ನಾವು ಫೇಲ್ಯೂರ್ ಕಡೆ ಗಮನ ಕೊಡ್ತೀವಿ, ಸಕ್ಸಸ್ನ ಸ್ಟಡಿ ಮಾಡಲ್ಲ. ಯಾಕಂದ್ರೆ ನಮ್ಮ ಲಿಮಿಟೆಡ್ ಬಿಲೀಫ್ಸ್ ಪಾಸ್ಟ್ನ ಬ್ಲೂ ಪ್ರಿಂಟ್ ಹೇಳ್ತಾ ಇದೆ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತದೆ, ಫೇಲ್ಯೂರ್ ಆಗ್ತದೆ ಅಂತ. ಹಾಗಾಗಿ ಫೇಲ್ಯೂರ್ ಆಗ್ತೀವಿ. 2% ಜನ ಸಕ್ಸಸ್ ಆಗಿದ್ದಾರೆ, ನಾನು ಆಗ್ಬೋದು ಅನ್ನೋ ಒಂದು ಯೋಚನೆ ಸಹ ಬರಲ್ಲ. ಅವ್ರ ಥರ ಸಕ್ಸಸ್ ಆಗದಿರ್ಬೋದು, ಆದರೆ ನಾನು ಮಾಡಬಲ್ಲೆ ಅನ್ನೋ ಒಂದು ವಿಚಾರನೂ ಬರಲ್ಲ. ನಿಮ್ಮ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಡೀಪ್ ಇಲ್ಲ ಅಂದರೆ ನೀವು ಬಾಕಿ ಜನರ ಥರ ಯೋಚನೆ ಮಾಡ್ತೀರಾ. ಎಷ್ಟು ಮಾಡಿದ್ರು ಅಷ್ಟೇ, ಎಲ್ಲ ಫೇಲ್ ಆಗ್ತಾರೆ, ಈ ರೀತಿಯ ಯೋಚನೆಗಳು. ಹಣೆಯಲ್ಲಿ ಏನು ಬರೆದಿದೆಯೋ ಅದೇ ಆಗುತ್ತೆ ಬಿಡು ಅಂದ್ಕೊಂಡು ಬರ್ತೀವಿ. ಪ್ರಾಣಿಗಳ ತರಹ ಮನುಷ್ಯರಾಗಿ ನಾವು, ನಮ್ಮಲ್ಲಿ ಪೊಟೆನ್ಷಿಯಲ್ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ನಿಮ್ಮ ಜೀವನದಿಂದ ನೀವು ಖುಷಿಯಾಗಿದ್ದೀರಾ, ಸಂತೋಷವಾಗಿದ್ದೀರಾ ಅನ್ನೋದನ್ನು ಯಾವ ರೀತಿ ಪರೀಕ್ಷೆ ಮಾಡ್ಬೋದು ಅಂದರೆ, ಯಾರಾದರೂ ನಿಮಗೆ 10 ನಿಮಿಷ ಸುಮ್ಮನೆ ಕೂತ್ಕೋ, ಏನು ಯೋಚನೆ ಮಾಡಬೇಡ, ಕೈಯಲ್ಲಿ ಫೋನು ಬೇಡ, ಸುಮ್ಮನೆ ಇರು ಅಂದರೆ ಇರ್ತೀರಾ? ಏನೂ ಯೋಚನೆ ಮಾಡದೆ ಸುಮ್ಮನೆ ಕುಳಿತುಕೊಳ್ಳಬಲ್ಲಿರಾ? ಹುಚ್ಚರಾಗಿ ಬಿಡ್ತೀರಾ. ಯಾಕೆಂದರೆ ನಮಗೆ ಪ್ರಾಕ್ಟೀಸ್ ಇಲ್ಲ. ಸುಮ್ಮನೆ ಕೂತ್ಕೊಂಡ್ರೆ ಸಾಲ ತೀರಿಸ್ಬೇಕು, ಪಕ್ಕದ ಮನೆಯವರು ಹೀಗಂದ್ರು, ನಾಳೆ ಆ ಕೆಲಸ ಬಾಕಿ ಇದೆ, ಹೇಗೆ ಮಾಡೋದು, ಈ ರೀತಿಯ ತಲೆ ತುಂಬ ಯೋಚನೆಗಳು. ಏನೂ ಯೋಚನೆ ಮಾಡದೆ ಮೈಂಡ್ನ ರಿಲ್ಯಾಕ್ಸ್ ಮಾಡಬಲ್ಲಿರಾ? ಈಗ ಬೇಕಾದರೆ ಪ್ರಯೋಗ ಮಾಡಿ ನೋಡಿ. ಒಂದು ಶಾಂತವಾಗಿರುವಂತಹ ಕೊಠಡಿ ಹೋಗಿ, ಕೈಯಲ್ಲಿ ಮೊಬೈಲು ಇರಬಾರ್ದು, ಈ ಪೆನ್ನು ಪೇಪರ್ ಏನೂ ಇರಬಾರ್ದು, ಸುಮ್ಮನೆ ಅಂದರೆ ಸುಮ್ಮನೆ ಏನೂ ಯೋಚನೆ ಮಾಡದೆ ಎಷ್ಟು ನಿಮಿಷ ಕುಳಿತುಕೊಳ್ತೀರಾ? ಮಾಡಿ ನೋಡಿ. ಈ ವಿಡಿಯೋಗಳು ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ದರೆ ಜೀವನ ಬದಲಾಗಲ್ಲ. 10 ನಿಮಿಷ ಟೈಮರ್ ಇಟ್ಕೊಂಡು ಶಾಂತವಾಗಿ ಕುಳಿತುಕೊಂಡು ನೋಡಿ. ಯಾಕಂದರೆ ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀನಿ, ಶಾಂತವಾಗಿ ಕುಳಿತುಕೊಂಡಾಗಲೇ ನಮ್ಮೊಳಗಡೆ ಏನೇನಿದೆ ಅದು ನಮಗೆ ಗೊತ್ತಾಗೋದು. ನೀವು 10 ನಿಮಿಷ ಕುಳಿತುಕೊಳ್ಳಿಕ್ಕೆ ಹೊರಟ್ರೆ 2 ನಿಮಿಷದಲ್ಲೇ ನಿಮಗೆ ತಲೆ ಸುತ್ತು ಬಂದಾಗ ಆಗ್ಬೋದು. ಯಾಕಂದರೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ನೀವು ಮೈಂಡ್ನ ರೆಡಿ ಮಾಡಿಲ್ಲ. ನೀವು ಹೇಳ್ಬೋದು, ಏನಾದರೂ ಮಾಡಿ ಕೆಲಸ ಕೊಡು, ಏನೂ ಮಾಡದೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಹೇಳ್ಬೇಡ ಅನ್ಬೋದು. ಒಂದು ವೇಳೆ ನೀವು ಏನೂ ಯೋಚನೆ ಮಾಡದೆ, ಕೈಯಲ್ಲಿ ಏನೂ ಇಲ್ಲ, ಸುಮ್ಮನೆ ಅಂದರೆ ಸುಮ್ಮನೆ ಕೂತ್ಕೊಳ್ಳಬಲ್ಲಿರಿ ಅಂದರೆ ನೀವು ಹ್ಯಾಪಿನೆಸ್ನ ಅಚೀವ್ ಮಾಡಿದ ಹಾಗೆ. ಹ್ಯಾಪಿನೆಸ್ ಇಸ್ ದ ಸ್ಟೇಟ್, ವಿ ಆರ್ ನಥಿಂಗ್ ಮಿಸ್ಸಿಂಗ್. ಜೀವನದಿಂದ ಸಂಪೂರ್ಣವಾಗಿ ನಾವು ಫುಲ್ಫಿಲ್ ಆಗಿದ್ದೀವಿ ಅನ್ನೋದು ಅರ್ಥ ಕೊಡ್ತದೆ. ಏನೂ ಮಾಡದೆ ಒಂದು ಅರ್ಧ ಗಂಟೆ, 1 ಅವರ್ ಸುಮ್ಮನೆ ಕುಳಿತುಕೊಳ್ಳೋ ಕೆಪಾಸಿಟಿ ನಿಮಗೆ ಬಂತು ಅಂದರೆ ನೀವು ಡೇಂಜರಸ್ ಮನುಷ್ಯರಾಗ್ತೀರಾ, ಪವರ್ಫುಲ್ ಆಗ್ತೀರಾ. ಈಗ ಪ್ರಪಂಚ ನಿಮ್ಮಿಂದ ಇನ್ಸ್ಪೈರ್ ಆಗಲಿದೆ, ಪ್ರಪಂಚ ನಿಮಗೆ ಗುರುಪಟ್ಟ ಕೊಡಲಿದೆ, ನೀವು ಸ್ಫೂರ್ತಿ ಆಗಲಿದ್ದೀರಿ. ಯಾಕಂದರೆ ನೀವು ಶಾಂತರಾಗಿ ಈಗ ಇರಬಲ್ಲಿರಿ. ನೀವು ಶಾಂತರಾಗಿ ಇರಬಲ್ಲಿರಿ ಅಂದರೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ನಿಮ್ಮ ಮೈಂಡ್ನ ಆಳದಲ್ಲಿ ಇಳಿಯಬಲ್ಲಿರಿ. ಮತ್ತು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಎಂಥ ಖಜಾನೆ ಇದೆ ಅಂದರೆ ನಿಮಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಾನು ದಿನೇ ದಿನೇ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದರೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅಪಾರ ಶಕ್ತಿ ಅಡಗಿದೆ. ನಾವು ಶಾಂತರಾಗಿ ಕುಳಿತುಕೊಂಡು ನಮ್ಮೊಳಗೆ ಇಳಿದಾಗ ನಿಜವಾದ ಹ್ಯಾಪಿನೆಸ್ ಸಿಗ್ತದೆ. ನಿಮ್ಮೊಳಗೆ ಇಳಿದು ನಿಮ್ಮ ಒಳಗಡೆ ಇರುವಂತಹ ಪೊಟೆನ್ಷಿಯಲ್ ಹೊರಗಡೆ ಬಂದರೆ ಎಷ್ಟು ಜನರ ಜೀವನ ಬದಲಾಗ್ಬೋದು, ಜನರ ಜೀವನ ಬದಲಾದರೆ ಎಷ್ಟು ಖುಷಿ ಸಿಗ್ಬೋದು. ಈಗ ನಮಗೆ ಹ್ಯಾಪಿನೆಸ್ ಅಂದರೆ ಒಂದು ಐಫೋನ್ ತೊಗೊಂಡ್ರೆ ನಾನು ಖುಷಿಯಾಗಿರ್ತೀನಿ, ಒಂದು ಕಾರ್ ತೊಗೊಂಡ್ರೆ ನಾನು ಖುಷಿಯಾಗಿರ್ತೀನಿ, ಸುಂದರವಾದ ಗರ್ಲ್ ಫ್ರೆಂಡ್ ಇದ್ದರೆ ಖುಷಿ ಆಗೇ ಆಗ್ತೀನಿ. ಈ ರೀತಿ ಆಸೆಗಳ ಹಿಂದೆ ಓಡ್ತಾ ಇದ್ದೀವಿ. ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದೇ ಇಲ್ಲ. ಪ್ರೆಸೆಂಟ್ ಮೂಮೆಂಟ್ನ ಬದುಕೋದು ಬಿಟ್ಟು ಆಸೆ ಜೊತೆ ಕಟ್ಟಾಕೊಂಡ್ಬಿಟ್ಟಿದ್ದೀವಿ. ಈ ಆಸೆ ಈಡೇರಿದ್ರೆ ನಾನು ಖುಷಿ ಆಗ್ತೀನಿ, ಇಲ್ಲ ಅಂದರೆ ನನಗೆ ಖುಷಿನೇ ಇಲ್ಲ. ನನಗೂ ಆಸೆ ಇದೆ, ಆದರೆ ನಾನು ಅವ್ಯಾವುದನ್ನು ತಲೆ ಮೇಲೆ ಇಟ್ಕೊಂಡಿಲ್ಲ. ಸಿಕ್ಕಿದ್ರೂ ಓಕೆ, ಸಿಕ್ಕಿಲ್ಲ ಅಂದರೂ ಓಕೆ. ಈ ಕ್ಷಣ ಎಂಜಾಯ್ ಮಾಡ್ತೀನಿ. ನನ್ನ ಕಾಂಪಿಟೇಷನ್ ಬೇರೆಯವ್ರ ಜೊತೆ ಅಲ್ಲ, ನನ್ನ ಜೊತೆನೇ. 6 ತಿಂಗಳ ಹಿಂದೆ ನಾನು ಹೇಗಿದ್ದೆ, 1 ವರ್ಷದ ಹಿಂದೆ ನಾನು ಹೇಗಿದ್ದೆ, ಈಗ ಹೇಗಾಗಿದ್ದೀನಿ, ಅಪ್ಡೇಟ್ ಆಗಿದ್ದೀನ, ಹೊಸ್ತೇನಾದರೂ ಕಲ್ತಿದ್ದೀನ, ಜೀವನದಲ್ಲಿ ಬದಲಾವಣೆ ತಂದ್ಕೊಂಡಿದ್ದೀನ. ದ್ಯಾಟ್ಸ್ ಇಟ್. ಪವರ್ಫುಲ್ ಆಗಬೇಕು, ಡೇಂಜರಸ್ ಆಗಬೇಕು ಅಂದರೆ ಒಂದು ವಿಷಯನ ನೆನ್ಪಿಟ್ಕೊಳ್ಳಿ, ನೀವು ಕನ್ಸ್ಯೂಮರ್ ಆಗಿದ್ದೀರಾ, ಪ್ರೊಡ್ಯೂಸರ್ ಆಗಿದ್ದೀರಾ. ಪ್ರಪಂಚದಲ್ಲಿ ಮ್ಯಾಕ್ಸಿಮಮ್ ಜನ ಕನ್ಸ್ಯೂಮರ್ ಆಗಿದ್ದಾರೆ. ಅವರಿಗೆ ಊಟ ಬೇಕು, ಬಟ್ಟೆ ಬೇಕು, ಗಾಡಿ ಬೇಕು, ಲಕ್ಸುರಿ ಬೇಕು. ಯಾರು ಪ್ರೊಡ್ಯೂಸ್ ಮಾಡಲಿಕ್ಕೆ ಬಯಸಲ್ಲ. ಎಲ್ಲಿಯವರೆಗೆ ನೀವು ಏನೂ ಪ್ರೊಡ್ಯೂಸ್ ಮಾಡಲ್ವೋ ನಿಮಗೆ ಯಾಕೆ ಜನ ಪೇ ಮಾಡ್ತಾರೆ? ನಿಮಗೆ ಹೆಸರು ಕೀರ್ತಿ ಹೇಗೆ ಬರ್ತದೆ? ನೇಮ್, ಫೇಮ್, ಮನಿ ಬೇಕು ಅಂದರೆ ಪ್ರೊಡ್ಯೂಸರ್ ಆಗಿ, ಉತ್ಪಾದಕರಾಗಿ ಏನನ್ನಾದರೂ ತಯಾರಿಸಿ. ಉದಾಹರಣೆಗೆ ಈ ರೀತಿ ವಿಡಿಯೋ ಮಾಡುವವರು ತುಂಬ ಕಮ್ಮಿ ಜನ ಇದ್ದಾರೆ, ನೋಡುವವರು, ಕನ್ಸ್ಯೂಮ್ ಮಾಡುವವರು ಮಿಲಿಯನ್ ಗಟ್ಟಲೆ ಇದ್ದಾರೆ. ಯಾರು ಪ್ರೊಡ್ಯೂಸ್ ಮಾಡ್ತಾರೋ ಅವರ ಡಿಮ್ಯಾಂಡ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗಲಿದೆ. ಹಾಗಾಗಿ ಏನನ್ನಾದರೂ ಪ್ರೊಡ್ಯೂಸ್ ಮಾಡಿ. ನೀವು ಯಾರಿಗಾದರೂ ಒಳ್ಳೆ ಸರ್ವಿಸ್ ಕೊಡಿ, ಪ್ರಾಡಕ್ಟ್ ಕೊಡಿ, ಬಿಸ್ನೆಸ್ನ ಇಂಪ್ರೂವ್ಮೆಂಟ್ ಮಾಡಿಕೊಡಿ. ಏನೇ ಮಾಡಲಿ ಅದನ್ನು ಡೀಪಾಗಿ ಮಾಡಿ. ನೀವು ಪ್ರೊಡ್ಯೂಸ್ ಮಾಡ್ತಾ ಹೋದಾಗೆ ನಿಮಗೆ ಈ ಪ್ರಪಂಚ
ಕೊಡ್ತಾ ಹೋಗ್ತದೆ. ಇದೇನು ದೊಡ್ಡ ವಿಷಯ ಅಲ್ಲ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವು ಪ್ರಪಂಚಕ್ಕೆ ಜಾಸ್ತಿ ಕೊಡ್ತಾ ಹೋದ್ರೆ ಅವ್ರು ನಿಮಗೆ ಸ್ವಲ್ಪ ಆದರೂ ಕೊಡಲ್ವಾ? ಖಂಡಿತ ಕೊಡ್ತಾರೆ. ನಾವು ಯಾಕೇನು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಅಂದರೆ ನಮ್ಮ ತಲೆ ಒಳಗಡೆ ತುಂಬ ಬಿಲೀಫ್ ಕೂತ್ಕೊಂಡ್ಬಿಟ್ಟಿದೆ. ಅದನ್ನು ಚೇಂಜ್ ಮಾಡೋ ಅವಶ್ಯಕತೆ ಇದೆ. ತಿಂಗಳಿಗೆ 1 ಲಕ್ಷ ಗಳಿಸ್ಬೋದು ಅಂದರೆ ಹೇಗೆ ಸಾಧ್ಯ? ನಾನು ಓದಿಲ್ಲ, ನಂಗೆ ಕಂಪ್ಯೂಟರ್ ಬರಲ್ಲ, ಈ ರೀತಿ ಅನ್ಕೋತಾರೆ. ಆದರೆ ತಿಂಗಳಿಗೆ 1 ಲಕ್ಷ ಮಾಡೋರು ಇದ್ದಾರೆ, ಮಾಡ್ತಾ ಇದ್ದಾರೆ. ಶಾಂತರಾಗಿ ಕುಳಿತುಕೊಂಡು ನಿಮ್ಮ ಬಿಲೀಫ್ ಸಿಸ್ಟಮ್ನ ಪ್ರಶ್ನೆ ಮಾಡಿ, ಏನು ತಡೀತಾ ಇದೆ? ತಿಂಗಳಿಗೆ 1 ಲಕ್ಷ ದುಡ್ಡು ಮಾಡಬೇಕು ಅಂದರೆ ನಾನೇನು ಮಾಡಬೇಕು? ಓದಬೇಕಾಗ್ತದೆ, ಓದ್ತೀನಿ. ಮಾರ್ಕೆಟಿಂಗ್ ಕಲಿಬೇಕಾಗ್ತದೆ, ಕಲಿತೀನಿ. ಆ್ಯಡ್ ರನ್ ಮಾಡೋದನ್ನು ಕಲಿಬೇಕಾಗ್ತದೆ, ಕಲಿತೀನಿ. ಕಮ್ಯುನಿಕೇಷನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗ್ತದೆ, ಮಾಡ್ತೀನಿ. ಕಲಿತು ಹೋದ ಹಾಗೆ ನಿಮ್ಮ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಜಾಸ್ತಿ ಆಗ್ತಾ ಹೋದ ಹಾಗೆ, ಅದ್ರ ಮೇಲೆ ನೀವು ಆ್ಯಕ್ಷನ್ ತಗೊಂಡ ಹಾಗೆ, ಯಾವ ನಾಲೆಜ್ನ ಕೊರತೆ ಇದೆ ಆ ನಾಲೆಜ್ನ ಕಲ್ತ್ಕೊಂಡು ತಿಂಗಳಿಗೆ 1 ಲಕ್ಷನೂ ಮಾಡಬಹುದು. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಬೋರಿಂಗ್, ಅದನ್ನು ಮಾಸ್ಟರ್ ಮಾಡ್ಕೊಳ್ಳಿ ಅಂತ. ಯಾಕಂದರೆ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಬೋರ್ ಆಗ್ತೀವಿ. ಯಾವ ಕೆಲಸ ಬೋರ್ ಆಗಿದೆಯೋ, ಯಾವ ಬಿಸ್ನೆಸ್ ಬೋರ್ ಆಗಿದೆಯೋ ಅಲ್ಲೇ ಗ್ರೋತ್ ಸಕ್ಸಸ್ ರೇಟ್ ಜಾಸ್ತಿ ಇರ್ತದೆ. ಯಾಕಂದರೆ ನಿಮ್ಗಲ್ಲಿ ಯಾರೂ ಕಾಂಪಿಟೇಟರ್ ಇರಲ್ಲ, ನಿಮ್ಮ ಹತ್ರ ಬರೋ ಧೈರ್ಯನೂ ಮಾಡಲ್ಲ. ಯಾಕಂದರೆ ಬೋರಿಂಗ್ ಯಾರು ಮಾಡ್ತಾರೆ ಅಂತ. ಅದಕ್ಕಿಂತ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ರೀಲ್ಸ್ಗಳು, ಟೈಮ್ ಪಾಸ್ ವಿಡಿಯೋಗಳು ಅವೇ ಇಷ್ಟ ಆಗ್ತವೆ. ಮತ್ತೊಂದು ಏನಂದರೆ, ನೀವು ತಲೆಯಲ್ಲಿ ಏನು ತುಂಬ್ಕೋತಿರೋ ಅದೇ ನಿಮ್ಮ ಆ್ಯಕ್ಷನ್ ಮೂಲಕ ಹೊರಗಡೆ ಬರ್ತದೆ. ಅದೇ ವ್ಯಾಲ್ಯೂಯೇಬಲ್ ಕಂಟೆಂಟನ್ನು ಒಳಗಡೆ ತಗೊಳ್ಳಿ, ವ್ಯಾಲ್ಯೂಯೇಬಲ್ ಆಗಿರೋದೇ ಹೊರಗಡೆ ಬರ್ತದೆ. ಅಂಥ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.